ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. 2025ನೇ ಸಾಲಿಗೆ ಯಾರೆಲ್ಲ ಅಭ್ಯರ್ಥಿಗಳು ನಮ್ಮ BSc ನರ್ಸಿಂಗ್ ಮಾಡಬೇಕಂತ ಇದ್ದೀರಿ, ಜೊತೆಗೆ ಮತ್ತು ಫಾರ್ಮಸಿ ಕೋರ್ಸ್ಗಳಾಗಿರ್ಬೋದು ಮತ್ತು ವಿವಿಧ ಕೋರ್ಸ್ಗಳನ್ನು ನೀವು ಮಾಡಬೇಕಂತ ಬಯಸಿರುವಂಥ ಅಭ್ಯರ್ಥಿಗಳಿಗೆ 2025ನೇ ಸಾಲಿನ KE ವತಿಯಿಂದ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಆರಂಭಿಸಬೇಕಾಗುತ್ತೆ. ಈಗಾಗಲೇ ನಿಮ್ಮ ರಿಸಲ್ಟ್ ಬಂದು ಅರೌಂಡ್ ಒಂದು 15-20 ಡೇಸ್ ಆಗ್ತಾ ಬಂತು. ರಿಸಲ್ಟ್ಗಳನ್ನು ನೀವು ಪಡ್ಕೊಂಡ್ಬಿಟ್ಟಿದ್ದೀರಾ. ಆದರೆ ನೀವು ಕಾಯ್ತಿರುವಂಥದ್ದು ಇನ್ನೂ ಕೌನ್ಸಿಲಿಂಗ್ ಯಾವಾಗ ಆರಂಭ ಆಗುತ್ತೆ ಅಂತ ಹೇಳಿ. ಸೊ ಇದರ ಸಂಬಂಧಿಸಿದಂತೆ KEದವರು ಒಂದು ಹೊಸ ಅಪ್ಡೇಟನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಈಗೇನು ಒಂದು ವಿದ್ಯಾರ್ಥಿಗಳಿಗೆ ಈ ಯೂಟ್ಯೂಬ್ ಮುಖಾಂತರ ಏನು ಫೇಕ್ ಇನ್ಫಾರ್ಮೇಷನ್ ಹೋಗ್ತಾ ಇದ್ದಾವೆ, ಮತ್ತು ಯೂಟ್ಯೂಬ್ ಮುಖಾಂತರ ಫುಲ್ ಏನಂತಂದರೆ ಟೆನ್ಷನ್ ಆಗುವಂಥ ಒಂದು ಕೆಲಸವನ್ನು ಆಗ್ತಾ ಇದೆ. ಅದನ್ನು ತಪ್ಪಿಸ್ಲಿಕ್ಕೆ ಅವ್ರೇನು ಮಾಡಿದ್ದಾರೆ ಅಂತಂದರೆ KEದವರು ಒಂದು ಟ್ವಿಟರ್ ಹ್ಯಾಂಡಲಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಒಂದು ಮೆಸೇಜನ್ನು ಹಾಕಿದ್ದಾರೆ. ಅದನ್ನು ನಿಮಗೆ ಓದಿ ಮಾಹಿತಿ ಕೊಡ್ತೇನೆ. ಯಾರೆಲ್ಲ ಅಭ್ಯರ್ಥಿಗಳು ಚಾನಲ್ ಹೊಸಬರಿದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜೊತೆಗೆ 4 ಗಂಟೆ ನಂತರ ಮತ್ತು 7:30 ನಂತರ ನಾನು ಪ್ರತಿದಿನ 2 ಟೈಮ್ ಲೈವಲ್ಲಿ ಬರ್ತೇನೆ. ಲೈವಲ್ಲಿ ಬಂದಾಗ ಕೂಡ ನೀವು ನನಗೆ ಕಾಮೆಂಟ್ಸ್ಗಳನ್ನು ಹಾಕಿ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೋಬೋದು. ನೋಡಿ ಅಭ್ಯರ್ಥಿಗಳು, ನಾನೀಗ KE ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ವೆಬ್ಸೈಟ್ ಇದರಲ್ಲಿ ಟ್ವಿಟರ್ ಹ್ಯಾಂಡಲ್ನಲ್ಲಿ ಇದ್ದೇನೆ. ಸೊ ಏನಂದರೆ ಇಲ್ಲಿ ಅವರು ಒಂದು ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನು ಅಪ್ಡೇಟ್ ಮಾಡಿರುವಂಥದ್ದು, ಅದನ್ನು ನಿಮಗೆ ಓದಿ ಮಾಹಿತಿಯನ್ನು ಕೊಡ್ತೇನೆ. ಇಲ್ಲಿ ನೋಡ್ತಾ ಇದ್ದೀರಿ, ಇದು ನಿನ್ನೆ ಈವ್ನಿಂಗಲ್ಲಿ ಹಾಕಿರುವಂಥದ್ದು. ಸೊ UGCET 2025 ಸೀಟು ಹಂಚಿಕೆ ಪ್ರಕ್ರಿಯೆ ಇನ್ನೇನು ಆರಂಭವಾಗುತ್ತದೆ. ಇನ್ನೇನು ಆರಂಭ ಅಂತಂದರೆ ನಿಮ್ಮದು ಕೌಂಟ್ಡೌನ್ ಸ್ಟಾರ್ಟ್ ಆದಂಗೆ ಬರುವಂಥ ವಾರದಿಂದ ಮೇ ಬಿ ಆಗ್ಬೋದು. ಅಂದರೆ ಪ್ರಕ್ರಿಯೆ ಆರಂಭ ಮಾಡ್ತಾರೆ. ಆಪ್ಷನ್ ಎಂಟ್ರಿ ಅಲ್ಲ, ಸ್ಕೆಡ್ಯೂಲನ್ನು ರಿಲೀಸ್ ಮಾಡ್ಬೋದು. ಅದಕ್ಕೆ KE ಸಕಲ ರೀತಿಯಲ್ಲಿ ತಯಾರಿ ಮಾಡಿಕೊಳ್ಳುತ್ತಿದೆ. ಅದಕ್ಕೆ ನಿಮಗೆ ಏನಂದರೆ ಕೌನ್ಸಿಲಿಂಗ್ ಆರಂಭ ಮಾಡಲಿಕ್ಕೆ ಏನು ಬೇಕಲ್ಲ ಎಲ್ಲವನ್ನು ತಯಾರಿ ಮಾಡ್ಕೊತಾ ಇದ್ದೀವಿ. ಈ ನಡುವೆ ಪೋಷಕರೊಬ್ಬರು KE ಜನಸ್ನೇಹಿ ಉಪಕ್ರಮಗಳಾದ KE ಬೋಟ್ನಿಂದ ಅವರಿಗಾದ ಅನುಭವಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಹಂಚಿಕೊಂಡಿದ್ದಾರೆ. ಅಂದರೆ ಏನು ಮಾಡಿದೆ ಅಂತ, ಇದು KE ಒಂದು ಬೋಟ್ ಇದೆ. ಈ KE ಬೋಟದ ಒಂದು ಏನಪ್ಪ ಅಂದರೆ ಇಂಪಾರ್ಟೆಂಟ್ ಥಿಂಗ್ಸನ್ನು ಯೂಟ್ಯೂಬ್ ಅಂದರೆ UGCET ಒಂದು ಯೂಟ್ಯೂಬ್ ಚಾನಲ್ ಇದೆ, KEದವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಅವರು ಶೇರ್ ಮಾಡ್ಕೊಂಡಿರಂತೆ. ಮಧ್ಯವರ್ತಿಗಳ ಬಣ್ಣದ ಮಾತಿಗೆ ಒಳಗಾಗಬೇಡ್ರಿ. ಓಕೆ, ಇಲ್ಲಿ ನೋಡಿರಿ, ಮಧ್ಯವರ್ತಿಗಳ ಬಣ್ಣದ ಮಾತಿಗೆ ಒಳಗಾಗಬೇಡ್ರಿ ಎನ್ನುವ ಸಲಹೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈಗ ಮಧ್ಯವರ್ತಿಗಳಂದರೆ ನಾವು ಸೀಟ್ ಕೊಡಿಸ್ಕೊಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಿರ್ತಾರಲ್ಲ, ಅಂಥ ಒಂದು ಚಾನಲ್ ಇರ್ಬೋದು, ಅಂಥ ವ್ಯಕ್ತಿಗಳು ಇರ್ಬೋದು, ಅವರಿಂದ ಹುಷಾರಾಗಿರಿ ಅಂತ ಒಂದು ಸಲಹೆಯನ್ನು ಕೊಟ್ಟಿದ್ದಾರಂತೆ. ಅಲ್ಲದೆ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಬೋಟ್ ಕ್ಷಣಾರ್ಧದಲ್ಲಿ ಫ್ರಾಕ್ಷನ್ ಸೆಕೆಂಡ್ ಒಳಗಡೆ ಉತ್ತರ ಕೊಡುತ್ತದೆ ಎಂದು ವಿವರಿಸಿದ್ದಾರೆ. ಅಂದರೆ ಅದು KEದೊಂದು ಬೋಟ್ ಅಂತ ಒಂದು ಇದಿದೆ. ಈಗ ಅದು AI ಜನರೇಟ್ ಮಾಡಿದ್ದಾರೆ. ಅಲ್ಲಿ ಕ್ವಶನ್ ಕೇಳಿದರೆ ಅದು ಆನ್ಸರ್ ಹೇಳುತ್ತೆ ನಿಮಗೆ, ಅದು ಬೇಗ ಆನ್ಸರ್ ಕೊಡುತ್ತೆ ಅಂತ ಹೇಳಿದಾರಂತೆ. ಅವರ ಅನುಭವದ ಮಾತು ನಿಮಗೂ ಅನುಕೂಲ ಆಗಲಿದೆ ಅಂತ ಇಲ್ಲಿ ಲಿಂಕ್ ಕ್ಲಿಕ್ ಕೊಟ್ಟಿದ್ದೀವಿ, ಅಲ್ಲಿ ಕ್ಲಿಕ್ ಮಾಡಿ ಹೋಗಲಿ ಅಂತ ಇವರು ಯಾರು ಕಾರ್ಯನಿರ್ವಾಹಕ ನಿರ್ದೇಶಕರು ಹೇಳಿದ್ದಾರೆ. ಸರಿ ಸರ್, ಇದರಿಂದ ನಮಗೇನು ಉಪಯೋಗ ಇದೆ ಅಂತಂದರೆ, ಇಲ್ಲಿ ನಮ್ಗೆ ಬೇಕಾಗಿರುವಂಥ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಯಾವುದಂತಂದರೆ ಇಲ್ಲಿ ಇದು. ಓಕೆ, ಸೊ ಇದು ಮಾತ್ರ ನಮಗೆ ಯೂಸ್ ಆಗುತ್ತೆ. ಏನಂತಂದರೆ ಸೀಟು ಹಂಚಿಕೆ ಪ್ರಕ್ರಿಯೆ ಇನ್ನೇನು ಆರಂಭವಾಗುತ್ತದೆ, ಅದಕ್ಕೆ ಬೇಕಾಗಿರುವಂಥ ಎಲ್ಲ ಒಂದು ಪೂರ್ವ ತಯಾರಿಯನ್ನು ನಾವು ಮಾಡ್ಕೊತಾ ಇದ್ದೀವಿ ಅಂತ ಹೇಳಿದ್ರಲ್ಲ. ಅಂದರೆ ಇವರು ಮರ್ತಿಲ್ಲ, KCET ಮಾಡೋದನ್ನು ಮರ್ತಿಲ್ಲ, ಬೇಗ ಮಾಡ್ತಾರೆ ಅಂತ ಅರ್ಥ. ಅದಕ್ಕೆ ನೀವು ಕೂಡ ರೆಡಿಯಾಗಿರಬೇಕು. ಆಮೇಲೆ ನೀವು ಕೂಡ ಬೋಟನ್ನು ಯೂಸ್ ಮಾಡಿರಿ. ನಾನು ನಿಮಗೆ ಪದೇ ಹೇಳೋದೇನೆಂದರೆ, ಓಕೆ, ಯೂಟ್ಯೂಬ್ ಚಾನಲ್ ಕೊಳಗೆ ಹಾಕೊಂಡು ಬೀಳ್ಬೇಡ್ರಿ. ನೀವು ಸ್ವಲ್ಪ ನಾಲೆಜ್ ತೊಗೊರಿ. ಬೋಟ್ ಅಂತ ಬಂದಿದೆ, ಅದಕ್ಕೆ ಇದರಿಂದ ಒಂದು ಬೋಟ್ ಅಂತಿದೆ, ವೆಬ್ಸೈಟಲ್ಲಿ ಕಾಣಿಸುತ್ತೆ ನಿಮಗೆ. ಅದನ್ನು ಯೂಸ್ ಮಾಡ್ಕೊಂಡು ಅಲ್ಲಿ ಕ್ವಶನ್ ಆನ್ಸರ್ ಫ್ರೀ ಇದ್ದಾಗ ಕೇಳಿರಿ, ನೀವು ಒಳ್ಳೆ ನಾಲೆಜ್ ಸಿಗುತ್ತೆ ನಿಮಗೆ. ನಾನು ಹೇಳ್ತಿರೋದು ನಿಮಗೆ ನಾಲೆಜ್ ಇಂಪಾರ್ಟೆಂಟ್ ಬೇಕಾಗಿದೆ ಈಗ ಅರ್ಥ ಆಗೋದು, ನಾವು ಅರ್ಥ ಮಾಡಿಸ್ಕೊಡಿಸೋದಲ್ಲ. ನೀವು ಯಾವಾಗಲೂ ಏನು ಮಾಡ್ಬೇಕಂತಂದರೆ ನೋಡಿ, ಈ KE ವೆಬ್ಸೈಟ್ ಇದೆಯಲ್ಲ, ಇದು ಸದ್ಯಕ್ಕೆ ನಿಮ್ಮ ಮನೆ ದೇವರಿದ್ದಂಗೆ. ಯೂಟ್ಯೂಬ್ ಚಾನಲ್ಗಳು ನಿಮ್ಮ ಮನೆ ದೇವರಲ್ಲ, ಯೂಟ್ಯೂಬ್ ಚಾನಲ್ಗಳು ಇಂಪಾರ್ಟೆಂಟ್ ಅಲ್ಲ. ನಿಮಗೆ ಇದು ಇಂಪಾರ್ಟೆಂಟು, ಇದೆಯಲ್ಲ ಇದು ಭಾಳ ಇಂಪಾರ್ಟೆಂಟು. ಇಲ್ಲಿ ನೀವೇನು ಮಾಡಬೇಕಂದ್ರೆ ಪ್ರತಿದಿನ ಹೋಗೋದು, ಈ ವೆಬ್ಸೈಟಿಗೆ ಬರೋದು, ಇಲ್ಲಿ ಪ್ರವೇಶಕ್ಕೆ ಕ್ಲಿಕ್ ಮಾಡೋದು, UGCET ಕ್ಲಿಕ್ ಮಾಡಿ ಇಲ್ಲಿ ಏನಾಗಿದೆ ಅಪ್ಡೇಟ್ ನೋಡ್ತಾ ಇರಬೇಕು. ಇದೇ ನಿಮಗೆ ರಿಯಲ್ಲು. ಓಕೆ, ಯೂಟ್ಯೂಬ್ ಚಾನಲ್ಗಳು ರಿಯಲ್ 100% ಅಲ್ಲ. ಓಕೆನಾ? ನಿಮಗೆ ನಾಲೆಜ್ ಬೇಕಂದರೆ ಇಲ್ಲೇ ಬಂದು ಹುಡ್ಕೋಬೇಕು. ನಮಗೂ ಕೂಡ ನಾಲೆಜ್ ಇಲ್ಲಿ ಸಿಗ್ತಾ ಇರೋದು. ಸೊ ಹೀಗಾಗಿ ಈ ಒಂದು ಕ್ಲಾರಿಟಿಯನ್ನು ಈ ಕರ್ನಾಟಕ ಎಕ್ಸಾಮಿನೇಷನ್ ಪ್ರಾಧಿಕಾರದವರು ಕೊಟ್ಟಿದ್ದಾರೆ. ಇದು ನಿಮಗೆ ಎಷ್ಟು ಯೂಸ್ ಮಾಡ್ಕೊತೀರಾ ಅದು ನಿಮಗೆ ಬಿಟ್ಟಿರುವಂಥದ್ದು. ಮತ್ತು ನಾನು ಈವ್ನಿಂಗ್ ಲೈವಲ್ಲಿ ಬಂದಿರ್ತೇನೆ, ಜಾಯ್ನ್ ಆಗಿ. ಥ್ಯಾಂಕ್ ಯು.